ಸಂವಿಧಾನವನ್ನ ಬುಡಮೇಲು ಮಾಡಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೂಲೆಗೆ ತಳ್ಳಿ ಸರ್ವಾಧಿಕಾರದ ಪ್ರವೃತ್ತಿಯನ್ನ ಮಾಡದಂತ 120 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಸರ್ವಾಧಿಕಾರವನ್ನ ಏರಿದ್ರು. ರಾತ್ರೋರಾತ್ರಿ ಸರ್ವಾಧಿಕಾರವನ್ನ ಏರಿ ಇಡೀ ದೇಶದಲ್ಲಿದ್ದಂಥ ನ್ಯಾಯಾಂಗ ವ್ಯವಸ್ಥೆಯನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡು ಇಡೀ ಪತ್ರಕರ್ತರ ಎಲ್ಲ ಎಡಿಟರ್ಗಳನ್ನು, ಅವತ್ತು ಪತ್ರಿಕೆಗಳಿದ್ದಿದ್ದು ಎಲ್ಲ ಎಡಿಟರ್ಗಳನ್ನು ಜೈಲಿಗೆ ಹಾಕಿ ಅವ್ರ ಮನೆಯಲ್ಲಿ ಬಂದಿ ಮಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರಂಥ ವಿರೋಧ ಪಕ್ಷದ ನಾಯಕರಾಗಿದ್ದರು, ಲಾಲ್ ಕೃಷ್ಣ ಅದ್ವಾನಿಯವರು ಇರ್ಬೋದು, ವೀರೇಂದ್ರ ಪಾಟೀಲ್ರು ಇರ್ಬೋದು, ದೇವೇಗೌಡರು ಇರ್ಬೋದು, ಜಾರ್ಜ್ ಫರ್ನಾಂಡಿಸ್ ಅವರು, ಮಹಾನು ಘಟಾನುಘಟಿ ನಾಯಕರುಗಳೆಲ್ಲ ಜೈಲಲ್ಲಿ ಇಟ್ಟಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ವಿ ಪುರಂ ಕಾಲೇಜಲ್ಲಿ ನಾನು ಕೂಡ ಮೊದಲ PUCಯ ವಿದ್ಯಾರ್ಥಿಯಾಗಿದ್ದೆ. ನಾನಲ್ಲಿ ಸ್ಟೂಡೆಂಟ್ ಲೀಡರ್. ನನ್ನೂ ಕೂಡ ಯಶವಂತಪುರದ ಇವತ್ತೇನು ನಮ್ಮ ಅಶ್ವಥ್ ನಾರಾಯಣ ಅವರ ಕಾನ್ಸ್ಟಿಟ್ಯೂನ್ಸಿ ಇದೆ, ಆ ಯಶವಂತಪುರ ಸರ್ಕಲಲ್ಲಿ ನಾನು RSS ಪರವಾಗಿ, ಜನಸಂಘದ ಪರವಾಗಿ ನಾನು ಮತ್ತು 5 ಜನ ಕಾಲೇಜ್ ಸ್ಟೂಡೆಂಟ್ಸು ಅಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ವಿ. ಸರ್ವಾಧಿಕಾರ ತೊಲಗಬೇಕು, ಇಂದಿರಾ ಗಾಂಧಿ ತೊಲಗಬೇಕು ಅಂತೇಳಿ ಎರಡೇ ವಾಕ್ಯ ಹೇಳಿದ್ದು. ಎಲ್ಲಿದ್ರೋ ಗೊತ್ತಿಲ್ಲ, ಸುಮಾರು 100 ಜನ ಪೊಲೀಸರು ಬಂದು ನಮ್ಮನ್ನು ಎತ್ಕೊಂಡು ಹೋಗಿ ಯಶವಂತಪುರ ಸ್ಟೇಷನ್ನಲ್ಲಿ ಹಾಕಿದ್ರು. ಏನೇನು ಪನಿಷ್ಮೆಂಟ್ ಕೊಡ್ಬೋದು ಅವತ್ತು ಇವಾಗ ಹೇಳೋಕ್ಕಾಗಲ್ಲ ನಾನು, ಯಾಕಂದರೆ ಹೋಮ್ ಮಿನಿಸ್ಟರ್ ಎಲ್ಲ ಆಗಿದ್ದೀನಿ. ಈಗ ಯಾವ ಪೊಲೀಸ್ ಸ್ಟೇಷನ್ ನನ್ನ ಒಳಗಡೆ ಹಾಕಿತ್ತು ಅದೇ ಪೊಲೀಸ್ ಸ್ಟೇಷನ್ಗೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ. ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ. ನನಗೆ ಎಲ್ಲರಿಗೂ ಚಿತ್ರಹಿಂಸೆ ಕೊಟ್ಟರು. ನಾನು ಸುರೇಶ್ ಕುಮಾರ್ ಇವತ್ತು ಉಳಿದಿರೋ ಅಂಥದ್ದು ನಾನು ಮತ್ತು ಸುರೇಶ್ ಕುಮಾರ್ ಅವರು, ನಮ್ಮ ರವಿ ನನ್ನ ತಮ್ಮನಿಗೆ ಅವಾಗ 13 ವರ್ಷ, ನನಗೆ 16ರಿಂದ 17 ವರ್ಷ, 13 ವರ್ಷದ ಬಾಲಕ. ಅವನು ಕೂಡ ನಮ್ಮ ಇಡೀ ಮನೆ, ನಮ್ಮ ಚಿಕ್ಕಪ್ಪ ಅಂಡರ್ಗ್ರೌಂಡ್ ಆಗಿದ್ದು ಕೃಷ್ಣಮೂರ್ತಿ ಅಂತ, ಅಣ್ಣಯ್ಯ ಅಂತ ಇದ್ದು RSSನ ಪ್ರಮುಖರವರು. ಇಡೀ ಮನೆ ನಮ್ಮದೆಲ್ಲ RSS ಆಗಿತ್ತು. ಎಲ್ಲರನ್ನೂ ಬಂಧಿಸಿದ್ರು, ಜೈಲಿಗೆ ಹಾಕಿದ್ರು. ಒಂಥರ ಇಲ್ಲಿ ಬರಬೇಕಾದ್ರೂ ಕೂಡ ನಮಗೆ ಭಾಳ ಪೊಲೀಸ್ ಸ್ಟೇಷನ್ ಬರಬೇಕಾದ್ರೂ ಭಾಳ ಚಿತ್ರಹಿಂಸೆಯನ್ನು ಕೊಟ್ಟರು. ಅದಾದಮೇಲೆ ಇಲ್ಲಿ 1 ತಿಂಗಳ ಕಾಲ ನಾವೆಲ್ಲ ಇಲ್ಲಿ, ನಾನು 1 ತಿಂಗಳಿದ್ದೆ, ಭಾಳಷ್ಟು ಜನ ನನ್ನ ತಮ್ಮ 3 ತಿಂಗಳಿದ್ದರು. ಒಟ್ಟಾರೆ ನಮ್ಮ BJPಯ ಜನಸಂಘದ ಕಾರ್ಯಕರ್ತರು, ವಿರೋಧ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ಜೈಲಲ್ಲಿದ್ದರು. ಇವತ್ತು ನಾನು ಬಂದಂಥ ಬ್ಯಾರಕ್ ಏನಿದೆ ಅದು ನಾನಿದ್ದಂಥ ಬ್ಯಾರಕ್. 1 ತಿಂಗಳು ಅಶ್ವಥ್ ನಾರಾಯಣ್ಗೆ ಹೇಳಿದೆ, ಅಣ್ಣ ಇಲ್ಲೇ ಒಳ್ಳೆ ಚೆನ್ನಾಗಿದ್ದೆಲ್ಲ ಅಂಡ. ನಾನು ಹೇಳಿದೆ, ಅಲ್ಲಿದ್ದವ್ರು ನಾವು ಒಳಗಡೆ ಬ್ಯಾರಕ್ಕಲ್ಲಿ 200 ಜನ ಇದ್ರಿ, 200 ಜನಕ್ಕೆ ಒಂದೇ ಒಂದು ಬಾತ್ರೂಮ್, ಅದು ಓಪನ್ನು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಅದು. ಮಲಗಕ್ಕೆ ಸಿಮೆಂಟ್ ಕಟ್ಟೆ, ಕಟ್ಟೆ ಮೇಲೆ ನನಗೆ ಜಾಗ ಸಿಗಿಲ್ಲ, ಕಟ್ಟೆ ಕೆಳಗಡೆ ಇನ್ನೊಂದು 2 ಮಲಗೋ ಮಧ್ಯೆ, ಕಟ್ಟೆ ಮಧ್ಯೆ ಮಲಗಿದ್ದೆ ನಾನು 1 ತಿಂಗಳು. ಊಟನೂ ಕೊಡ್ತಾ ಇರಲ್ಲ ನ್ಯಾಯವಾಗಿ, ಭಾಳ ಕಷ್ಟದಲ್ಲಿ. ಆಮೇಲೆ ಹೋರಾಟ ಮಾಡಿ, ಊಟಕ್ಕೋಸ್ಕರ ಹೋರಾಟ ಮಾಡಿದಂಥ ನೆನಪು ಕೂಡ ನನಗಿದೆ. ಪ್ರತಿದಿನ ನಮ್ಮ ನಾಯಕರುಗಳು ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಅವೆಲ್ಲ ಕೂಡ ಇವತ್ತು ಕೂಡ ಜ್ಞಾಪಕ ಇದೆ. ಅವತ್ತು ಇಷ್ಟು ಕಿರುಕುಳವನ್ನು ಕೊಟ್ಟಂಥ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರ ಇದೆ. ಕಾನ್ಸ್ಟಿಟ್ಯೂಷನನ್ನು ಅವಮಾನ ಮಾಡಿದಂಥ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆ. ದೇಶದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಇಷ್ಟೆಲ್ಲ ಅವಮಾನ ಮಾಡಿ ದೇಶಕ್ಕೆ ದ್ರೋಹ ಬಗ್ದಂಥ ಕಾಂಗ್ರೆಸ್, ಸಂವಿಧಾನ, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮೂಲೆಗುಂಪು ಮಾಡಿದಂಥ ಕಾಂಗ್ರೆಸ್ ಇವತ್ತು ಯಾವ ಮಖ ಇಟ್ಕೊಂಡು ದೇಶದ ಜನರ ಮತ್ತೆ ವೋಟ್ ಕೇಳ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ಕರಾಳ ದಿನ ಎಮರ್ಜೆನ್ಸಿ ಅನ್ನೋದು, ಕರಾಳ ದಿನ. ಅಂಥ ಕರಾಳವಾದಂಥ ಕಾಯ್ದೆಯನ್ನು ತಂದು ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಕ್ಷಮಾಪಣೆ ಕೇಳಬೇಕು. ಯಾಕಂದರೆ ಅವರ ಸಂತತಿ ಇದು, ಅವ್ರ ತಾತ, ಅಜ್ಜಿ, ಅಮ್ಮ, ಈ ಥರ ಎಲ್ಲ ಪದ್ಧತಿಯಲ್ಲಿ ಬಂದಿರೋವಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವರು, ಮಾನ ಮರ್ಯಾದೆ ಇದ್ದರೆ, ರಾಹುಲ್ ಗಾಂಧಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಎಮರ್ಜೆನ್ಸಿ ಹಾಕಿದ್ದು ಒಳ್ಳೆಯದು ಅಂತ ಆದರೂ ಹೇಳ್ಬೇಕು, ಇಲ್ಲ ಕೆಟ್ಟದ್ದಂತ ಆದರೂ ಹೇಳ್ಬೇಕು. ಇವತ್ತು ಅವರಿಗೆ ಡಿಸೈಡ್ ಮಾಡೋವಂಥ ದಿನ. ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಕ್ಷಮಾಪಣೆ ಕೇಳಲೇಬೇಕು. ಈ ಸಂವಿಧಾನಕ್ಕೆ ಅಪಚಾರ ಮಾಡಿದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ, ದುರುಳರ ಪಾರ್ಟಿ, ಮೋಸಗಾರರ ಪಾರ್ಟಿ, ದೇಶ ವಿರೋಧಿ ಪಾರ್ಟಿ. ಇಂಥ ಪಾರ್ಟಿ ಇವತ್ತು ದೇಶದ ಜನರ ಮುಂದೆ ತಲೆಬಾಗಿ ಕೈ ಕಟ್ಕೊಂಡು, ಹೌದು ಅವತ್ತು ನಾವು ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗೆದ್ರಿ, ಸಂವಿಧಾನಕ್ಕೆ ಅಪಚಾರ ಮಾಡಿದ್ರಿ ಅಂತ ಅವರು ಒಪ್ಕೊಬೇಕು.
ನಮ್ಗೆ ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ. ನಾವೇನು ಬದಲಾವಣೆ ಮಾಡಿಲ್ಲ. ಮಾಡದೇ ಇದ್ರು ಅಪಚಾರ ಮಾಡ್ತಾರೆ ನಮ್ಮ ಮೇಲೆ. ನಾವು ಸಂವಿಧಾನವನ್ನು ನಾವು ಬದಲು ಮಾಡಲಿಲ್ಲ, ಸಂವಿಧಾನವನ್ನು ಬದಲು ಮಾಡ್ತಾರೆ ಅಂತ ಅಪಚಾರ ಮಾಡ್ತಾರೆ. ಅಪಚಾರ ಮಾಡಿದವರು ಕಾಂಗ್ರೆಸ್ ಅವರು, ದ್ರೋಹ ಬಗ್ದವರು ಕಾಂಗ್ರೆಸ್ ಅವರು. ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಇದರಿಂದ ಹೊರಬರಬೇಕಾದ್ರೆ ಅವ್ರಿಗೆ ಒಂದೇ ಒಂದು ದಾರಿ ಇರೋದು, ದೇಶದ ಜನರ ಮುಂದೆ ತಲೆಬಾಗಿ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ನಿಂತ್ಕೊಂಡು, ಯಾವ ರಾಮಲೀಲಾ ಮೈದಾನ ಇದೆ ಅಲ್ಲಿ ಬಂದು ನಿಂತ್ಕೊಬೇಕು. ಅವರು ರಾಮಲೀಲಾ ಮೈದಾನದಲ್ಲಿ ಬಂದು ನಿಂತ್ಕೊಂಡು ದೇಶದ ಜನರ ಮುಂದೆ ತಲೆ ಬಗ್ಸಿ ಈ ಒಂದು ಅಪಚಾರವನ್ನು ನಾವು ಸಂವಿಧಾನಕ್ಕೆ ಮಾಡಿದ್ರಿ ಅಂತ ಕ್ಷಮಾಪಣೆ ಕೇಳಬೇಕು. ನಮ್ಮ ಹೋರಾಟ ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಾವು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾವಣೆ ಮಾಡುವ ಪ್ರಶ್ನೆನೇ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಮ್ಮ ಸಂವಿಧಾನ ನಮಗೆ ಭಗವದ್ಗೀತೆ ಇದ್ದಂಗೆ. ಈ ಭಗವದ್ಗೀತೆಯನ್ನ ಯಾವತ್ತೂ ನಾವು ಬದಲಾವಣೆಯನ್ನ ಮಾಡೋದು ಇಲ್ಲ, ಏನೂ ಇಲ್ಲ. ಆದರೆ ಮಾಡಿದ ಪಾಪಿಗಳ್ಯಾರು? ಕಾಂಗ್ರೆಸ್ ಅವರು. ಈ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ನಾನು ವಾಸ ಅಂತ ನನ್ನನ್ನು ಬಂದಿಯಾಗಿ ಮಾಡಿದಂಥ ಬ್ಯಾರೆಕ್ ಇನ್ನೂ ಹಾಗೆ ಉಳಿದಿದೆ. ಆ ಬ್ಯಾರಕ್ಕಿಂದನೇ ಇವತ್ತು ನಮ್ಮ ಹೋರಾಟ. ನಾವು ಅಶ್ವಥ್ ನಾರಾಯಣ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಮುನ್ರಾಜ್ ಅವರು, ನಮ್ಮ ರವಿಕುಮಾರ್ ಅವರು, ಮಹೇಶ್ ಅವರು, ರಾಮಮೂರ್ತಿ ಅವರು, ಎಲ್ಲ ಬಹಳ ಜನ ಎಲ್ಲರೂ ಕೂಡ ನಾವು ಇವಾಗ ಕಾಂಗ್ರೆಸ್ ಆಫೀಸ್ಗೆ ಈ ಪೋಸ್ಟ್ಗಳನ್ನು ಹಂಚ್ತೀರಿ. ಏನು ನೀವು ಇದನ್ನ ಕ್ಷಮಾಪಣೆ ಕೇಳಿ ಅಂತೇಳಿ ಕಾಂಗ್ರೆಸ್ ಆಫೀಸ್ಗೆ ಈ ಪೋಸ್ಟ್ಗಳನ್ನು ಹಂಚೋಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಎಲ್ಲರೂ ನಾವು ತೆರಳ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.